ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಹೊನ್ನಾವರದ ಶರಾವತಿ ವೃತ್ತದಲ್ಲಿ ಹೊನ್ನಾವರ ಬಿಜೆಪಿ ಮಂಡಲ ಹಾಗೂ ಜೆಡಿಎಸ್ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಪಟ್ಟಣದ ಶರಾವತಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಖಾಲಿ ಚೊಂಬು ಹಿಡಿದು ರಾಜ್ಯದ ಜನತೆಗೆ ಗ್ಯಾರಂಟಿ ಹೆಸರಿನಲ್ಲಿ ಮೋಸ ಮಾಡುತ್ತಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ನಂತರ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಹೊನ್ನಾವರ ಬಿಜೆಪಿ ಮಂಡಲದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಜನರ ಜೀವನದ ಜೊತೆ ಚೆಲ್ಲಾಟವಾಡ್ತಿದೆ. ಕೂಡಲೇ ಏರಿಕೆ ಮಾಡಿರುವಂತಹ ಬೆಲೆಯನ್ನ ಇಳಿಕೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಕಳೆದ ಒಂದು ವರ್ಷದ ಹಿಂದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರ ಜೊತೆ ಬೆಲೆ ಏರಿಕೆ, ಜನರ ದಿನನಿತ್ಯದ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಜೊತೆ ಚೆಲ್ಲಾಟ ಆಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೂ ಮುಂದೆ ಹೋಗಿ ಇವತ್ತು ಭಾಳ ಮುಖ್ಯವಾದಂಥ ವಸ್ತು ಪೆಟ್ರೋಲ್ ಮತ್ತು ಡೀಸೆಲ್ ಸಾರಿಗೆ ವ್ಯವಸ್ಥೆಗೆ ಮತ್ತು ಜನರು ದಿನನಿತ್ಯ ಬಳಕೆ ಮಾಡುವಂಥ ವಸ್ತು, ಅದರ ಬೆಲೆಯನ್ನು ಏರಿಕೆ ಮಾಡಿರೋದನ್ನು ನೋಡಿದರೆ ಇವತ್ತು ಈ ಸರ್ಕಾರವನ್ನು ಹೀಗೆ ಬಿಟ್ಟರೆ ಇನ್ನು ಜನಸಾಮಾನ್ಯರು ಬದುಕೋದು ಭಾಳ ಕಷ್ಟ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅದರ ವಿರುದ್ಧವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಅನಿವಾರ್ಯವಾಗಿ ಇಳಿಯುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ತಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಕಳೆದ ಒಂದು ವರ್ಷದ ಹಿಂದೆ ಅವ್ರದೇ ಸರ್ಕಾರ ನಮ್ಮ ಸರ್ಕಾರ ಅಧಿಕಾರಕ್ಕಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಏನು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದೆ ಅಂತ ಹೇಳಿ ಬೈಕಿನ ಶವಯಾತ್ರೆಯನ್ನು ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಇವತ್ತು ನಾವು ಅವರನ್ನು ಕೇಳಬೇಕಾಗಿದೆ, ನಾವು ಯಾರ ಶವಯಾತ್ರೆಯನ್ನು ಮಾಡಬೇಕು ಅಂತೇಳಿ. ಇನ್ನು ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಟಿಟಿ ನಾಯ್ಕ್ ಮಾತನಾಡಿ, ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳನ್ನು ಸರಿಯಾಗಿ ಜನರಿಗೆ ಮುಟ್ಟಿಸುವ ಕೆಲಸ ಮಾಡಿಲ್ಲ. ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ರಾಜ್ಯದಲ್ಲಿ ಅವರ ಬಲ ಕುಗ್ಗಿ ಹೋಗಿದೆ. ಆದ್ದರಿಂದ ಈಗ ಪೆಟ್ರೋಲ್, ಡೀಸೆಲ್ ಹಾಗೂ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ.
ಪಕ್ಷದ ದೃಷ್ಟಿಕೋನದಿಂದ ಪ್ರತಿಭಟನೆಯನ್ನ ಮಾಡುತ್ತಿಲ್ಲ. ಜನಸಾಮಾನ್ಯರಿಗೆ ಅನುಕೂಲವಾಗುವ ಉದ್ದೇಶದಿಂದ ಪ್ರತಿಭಟನೆಯನ್ನ ಮಾಡುತ್ತಿದ್ದೇವೆ. ಹೀಗಾಗಿ ಕೂಡಲೇ ಬೆಲೆ ಇಳಿಕೆ ಮಾಡುವಂತೆ ಒತ್ತಾಯಿಸಿದ್ರು. ಇದರ ಭಾಗ್ಯಗಳು ಯಾವ ಭಾಗ್ಯಗಳು, ಈಗ ಬಸ್ಸಿನ ಭಾಗ್ಯ ಇವತ್ತು ಏನಾಗಿದೆ ಕೇಳಿದ್ರೆ, ಬಸ್ಸನ್ನು ಏನು ಮಹಿಳೆಯರಿಗೆ ಫ್ರೀ ಅಂತೇಳಿ ಹೆಂಡತಿಯನ್ನು ಮನವೊಲಿಸೋಕ್ಕೆ ಗಂಡನ ಹಣವನ್ನು ಖರ್ಚು ಮಾಡುವಂಥ ವ್ಯವಸ್ಥೆಗೆ ತಂದಿಟ್ಟಂಥ ಈ ಒಂದು ಸರ್ಕಾರ. ಅದಾದ ಮೇಲೆ ಈ ಏನು ಒಂದು ಉಸಿರುಗಟ್ಕೊಂಡು ಇಲ್ಲಿವರೆಗೂ ಇವರು ಬಂದಿದ್ರು, ಏನು ಒಂದು ಕೇಂದ್ರ ಸರ್ಕಾರದ ಚುನಾವಣೆ ಮುಗಿದ ಮೇಲೆ ಕರ್ನಾಟಕದಲ್ಲಿ ಅವರ ಬಲ ಕುಂದಿರುವ ಸಲುವಾಗಿ ಇವತ್ತು ಈ ಒಂದು ರೇಟನ್ನು ಇವತ್ತು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಎಲ್ಲಿಗೆ ಮುಟ್ಟಿಸಿದ್ದಾರೆ. ₹1 ಏನು 8 ಆಣಿನೇ ಏರಿಸುವಂಥ ಒಂದು ಪದ್ಧತಿ ಇದೆ. ಇವತ್ತು ಏನು ಎಟ್ ಎ ಟೈಮ್ ಒಂದೊಂದು ಲೀಟ್ರಿಗೆ ₹3 ಏರಿಸಿದ್ದಾರೆ. ಈ ಪೆಟ್ರೋಲ್ ಆ್ಯಂಡ್ ಡೀಸೆಲು ಸಾಮಾನ್ಯ ಬಡ ವರ್ಗದಿಂದ ಹಿಡಿದು ಶ್ರೀಮಂತರವರೆಗೆ ಇವತ್ತು ದಿನನಿತ್ಯನ ವ್ಯವಸ್ಥೆಗೆ ಬೇಕಾಗುವಂಥ ಒಂದು ವ್ಯವಸ್ಥೆ. ಅಂಥ ವ್ಯವಸ್ಥೆಯಲ್ಲೇ ಇವತ್ತು ಏರುಪೇರನ್ನು ಮಾಡಿದ್ದಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಪೆಟ್ರೋಲು ಡೀಸೆಲ್ ಇಳಿದಾಗ ಈ ಥರ ಎಲ್ಲ ವಸ್ತುಗಳ ಬೆಲೆ, ಬಟ್ಟೆ ಇರ್ಬೋದು, ಬರೆ ಇರ್ಬೋದು, ಅಥವಾ ದಿನನಿತ್ಯ ವಸ್ತುಗಳಿರ್ಬೋದು, ಎಲ್ಲ ಈ ಒಂದು ಸಾರಿಗೆ ವ್ಯವಸ್ಥೆಯಲ್ಲಿ ಏರುಪೇರು ಆದಾಗ ಎಲ್ಲವೂ ವ್ಯತಿರಿಕ್ತವಾದಂಥ ರೇಟು ಜಂಪ್ ಆಗ್ತದೆ. ಮೊದಲನೇದಾಗಿ ಪೆಟ್ರೋಲ್ ಜಂಪ್ ಮಾಡೋದರ ಪೂರ್ವದಲ್ಲೇ ಮೊದಲೇ ರೇಟ್ಗಳನ್ನು ಜಂಪ್ ಮಾಡಿಕೊಂಡಿದ್ದಾರೆ. ಇದಾದ ಮೇಲೆ ಇದು ಜನಸಾಮಾನ್ಯರು ಹೊರಕ್ಕೆ ಅಸಾಧ್ಯವಾದಂಥ ಸ್ಥಿತಿಯಲ್ಲಿ ಇರುವಾಗ ಪೆಟ್ರೋಲನ್ನು ಇಳಿಸಿದ್ದಾರೆ. ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯಗಳು ನಮಗೆ ಬೇಡ. ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಸಾಕು. ದಿನನಿತ್ಯ ಬಳಕೆ ಮಾಡುವ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದರೆ ಮುಂದೆ ಜೀವನ ಮಾಡುವುದು ಹೇಗೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎಲ್ಲರೂ ದುಡಿದು ತಿಂದು ಜೀವನ ಮಾಡುವವರೇ, ಆದ್ರಿಂದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಲೆ ಇಳಿಕೆ ಮಾಡಬೇಕೆಂದು ಒತ್ತಾಯಿಸಿದರು. ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಭಾರತೀಯ ಜನತಾ ಪಾರ್ಟಿ 50 ಪೈಸೆ ಹೆಚ್ಚು ಮಾಡಿದಾಗ ಅವರು ಶವಯಾತ್ರೆಯನ್ನೆಲ್ಲ ಮಾಡಿದರು. ಆವಾಗ ಬಡ ಜನತೆಗೆ ಕಾಸ್ಟ್ಲಿ ಆಯಿತು, ಜೀವನ ಕಷ್ಟ ಆಯಿತು ಅಂತ ಅನಿಸಿದವರಿಗೆ ಈಗ ಪೆಟ್ರೋಲಿಗೆ ₹3 ಹೆಚ್ಚು ಮಾಡಿದರು, ಡೀಸೆಲ್ಗೆ ₹3.25 ಹೆಚ್ಚು ಮಾಡಿದರು. ಇದಾದ ಕೂಡಲೇ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ಗಳು ಹೆಚ್ಚಾಗ್ತದೆ, ದಿನಸಿ ವಸ್ತುಗಳ ಬೆಲೆ ಹೆಚ್ಚಾಗ್ತದೆ, ಪ್ರತಿ ಒಂದರ ರೇಟು ಹೆಚ್ಚಾಗ್ತದೆ. ಆಗ ಅವರು ಬಡವರ ಜೀವನವನ್ನು ಅನುಕೂಲ ಮಾಡಲಿಕ್ಕೆ ಮಾಡಿದ್ದ, ಇದು ಕಷ್ಟಕ್ಕೆ ಸಿಲುಕಿಸ್ಲಿಕ್ಕೆ ಮಾಡಿದ್ದ. ಕಾಂಗ್ರೆಸ್ ಸರ್ಕಾರದ ಇತಿಹಾಸವನ್ನು ನಾವು ನೋಡ್ತಾ ಬಂದರೆ ಯಾವತ್ತವರು ಬಡವರು ಬಡವರಾಗಿಯೇ ಇರಬೇಕು, ಶ್ರೀಮಂತರು ಶ್ರೀಮಂತಿಗೆಯಲ್ಲಿರಬೇಕು ಅನ್ನುವಂತಹ ಒಂದು ನೀತಿ. ಅವರು ಇಲ್ಲಿ ಬೆಲ್ಲವನ್ನು ಹಚ್ಚೋದು, ಮೂಗಿಗೆ ತುಪ್ಪವನ್ನು ಹಚ್ಚೋದು. ಆದರೆ ಆ ಬಡತನದಲ್ಲಿದ್ದವರು ಬಡತನದಿಂದ ಮೇಲೆ ಬರಲೇಬಾರ್ದು. ಅವ್ರು ಯಾವತ್ತೂ ಭಿಕ್ಷೆ ಬೇಡ್ತಾ ಇರಬೇಕು ಇವ್ರ ಹತ್ರ, ಅದನ್ನು ಕೊಡಿ ಇದನ್ನು ಕೊಡಿ ಬಿಟ್ಟಿ ಭಾಗ್ಯ ಕೊಡಿ ಅಂತ. ಅವರು ಭಿಕ್ಷೆ ಕೊಟ್ಟ ಹಾಗೆ ಕೊಟ್ಕೊಂಡು ಬಡವರನ್ನಾಗಿಡುವಂಥದ್ದು. ಮತ್ತು ಎಜುಕೇಷನ್ ಸರಿ ಆಗದೆ ಇರಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆ. ಇವತ್ತಿನ ದಿನಮಾನದಲ್ಲಿ ಯಾವುದು ಬದುಕಲಿಕ್ಕೆ ಬೇಕೋ ಆ ಶಿಕ್ಷಣ ವ್ಯವಸ್ಥೆ ಇಲ್ಲ. ಈ ವೇಳೆ ಹೊನ್ನಾವರ ಬಿಜೆಪಿ ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಜೆಡಿಎಸ್ ತಾಲೂಕು ಘಟಕದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ರಾಜ್ಯದೆಲ್ಲೆಡೆ ಪ್ರತಿಭಟನೆಯನ್ನ ನಡೆಸುತ್ತಿದ್ದು, ಜನಸಾಮಾನ್ಯರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬೆಲೆ ಇಳಿಕೆ ಮಾಡುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ಜೊತೆಗೆ ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.